ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಕಿರಣ್ ಮಜುಮ್ದಾರ್ ಶಾ ಆಗಮಿಸಿದ್ದಾರೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಇದೇ ವೇಳೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ದೀಪಾವಳಿ ಹಬ್ಬಕ್ಕಿಂತ ಮುಂಚೆನೇ ಈ ರಸ್ತೆ ಗುಂಡಿಗಳ ಪಟಾಕಿ ಸಿಡಿತಾ ಇತ್ತು. ಬೇರೆ ರಾಜ್ಯಗಳು ನೀಡ್ತಾ ಇರುವ ರಿಯಾಯಿತಿ ಬಗ್ಗೆ ಕೂಡ ಇಲ್ಲಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಟ್ವೀಟ್ ಮಾಡೋ ಮೂಲಕ ಕಿರಣ್ ಮಜುಮ್ದಾರ್ ಶಾ ಅವರು ಒಂದು ಧ್ವನಿಯನ್ನು ಎತ್ತಿದ್ರು. ಇದಕ್ಕೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು, ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಕೌಂಟರ್ ಕೊಡುವಂಥ ಕೆಲಸಗಳು ಕೂಡ ಆಗಿತ್ತು. ಇದರ ನಡುವೆ ಕಿರಣ್ ಮಜುಮ್ದಾರ್ ಶಾ ಅವರು ನಾನೇ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀನಿ, ನನ್ನ ಸ್ವಂತ ಖರ್ಚಿನಲ್ಲಿ ನನಗೆ ಆನೇಕಲ್ ಭಾಗದ ಒಂದಷ್ಟು ರಸ್ತೆಗಳನ್ನು, ಒಂದು 10-15 ರಸ್ತೆಗಳನ್ನು ಕೊಡಿ, ಅವುಗಳನ್ನು ನಾನೇ ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಅವರು ಬಂದು ಕೇಳಿದರೆ ಕೊಡ್ತೀನಿ ಅಂತ ಕೂಡ ಡಿಸಿಎಂ ಅವರು ಹೇಳಿದರು. ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ದೀಪಾವಳಿ ಉತ್ಸವದ ಸಂದರ್ಭದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಕಿರಣ್ ಮಜುಮ್ದಾರ್ ಶಾ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು, ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಈಗಾಗಲೇ ಅವರಿಬ್ಬರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆದಿತ್ತು, ಟ್ವೀಟ್ ವಾರ್ ನಡೆದಿತ್ತು. ಇದೆಲ್ಲದರ ನಡುವೆ ಭೇಟಿಯಾಗಿದ್ದಾರೆ, ಕುತೂಹಲ ಮೂಡಿಸಿದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಶಿವಪ್ರಸಾದ್? ಖಂಡಿತವಾಗಿ ನಾವೇನು ಈಗಾಗಲೇ ಬೆಂಗಳೂರಿನ ರಸ್ತೆಗಳ ಗುಂಡಿಗಳ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಅಲ್ಲಿನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಂಬ ಅರ್ಥದಲ್ಲಿ ಟ್ವೀಟ್ ಅನ್ನು ಕೂಡ ಮಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಸದ್ಯ ಇವತ್ತು ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಏನಾದ್ರೂ ತುರ್ತಿನ ಕ್ರಮ ತೆಗೆದುಕೊಳ್ಳೋದ್ರ ಜೊತೆಗೆ ಇತರ ರಾಜ್ಯಗಳಲ್ಲಿ ಉದ್ಯಮಿಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಯಾವ ರೀತಿಯ ರಿಯಾಯಿತಿಯನ್ನ ನೀಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಕಿರಣ್ ಮಜುಮ್ದಾರ್ ಶಾ ಅವರೇ ಕೂಡ ಖುದ್ದಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚತಕ್ಕಂಥ ವಿಚಾರದಲ್ಲೂ ಕೂಡ ಕಾರ್ಯಪ್ರವೃತ್ತರಾಗಿದ್ರು. ನಾನೇ ರಸ್ತೆ ಗುಂಡಿಗಳನ್ನ ಮುಚ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವರು ವೈಯಕ್ತಿಕ ಲಾಭಕ್ಕಾಗಿ ಟೀಕೆ ಮಾಡ್ತಾರೆ ಅಂತಕ್ಕಂಥ ಹೇಳಿಕೆಗಳು ಕೂಡ ಸರ್ಕಾರದಿಂದ ಬಂದಿತ್ತು. ಆ ನಂತರ ಇದಕ್ಕೆ ಶಿವಪ್ರಸಾದ್ ಇವರು ನಾನೇ ಒಂದಷ್ಟು ರಸ್ತೆಗಳನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಏನ್ ಹೇಳಿದ್ರು, ಆ ವಿಚಾರವಾಗಿ ಅಂದ್ರೆ ಇವರು ಆನೇಕಲ್ ಭಾಗದಲ್ಲಿ ಒಂದು 10 ರಸ್ತೆಗಳನ್ನ ಕೊಡಿ ಅಂತ ಕೇಳಿದ್ರು, ಬಂದು ಕೇಳಿದ್ರೆ ಕೊಡ್ತೀವಿ ಅಂತ ಡಿಸಿಎಂ ಅವರು ಕೂಡ ಹೇಳಿದ್ರು. ಆ ವಿಚಾರವಾಗಿ ಏನಾದ್ರು ಚರ್ಚೆ ನಡೀತಾ ಇದೆಯಾ ಶಿವಪ್ರಸಾದ್ ಈಗಲ್ಲಿ? ಖಂಡಿತವಾಗಿ ನವೀನ್, ಈ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಯಾವ್ಯಾವ ರಸ್ತೆಗಳನ್ನ ಆದ್ಯತೆ ಮೇರೆಗೆ ಅವನ್ನ ಗುಣಮಟ್ಟವನ್ನ ಸರಿಪಡಿಸಬೇಕು, ರಸ್ತೆಗಳನ್ನ ದುರಸ್ತಿ ಮಾಡಬೇಕು ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಚರ್ಚೆ ನಡೀತಾ ಇದೆ. ಸದ್ಯ ಈಗ ಐಟಿ ವಲಯದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ರಸ್ತೆಗಳನ್ನ ಜರೂರಾಗಿ ಅಂದ್ರೆ ಆದಷ್ಟು ತುರ್ತಾಗಿ ಅವನ್ನ ಸರಿಪಡಿಸಬೇಕಾದಂತ ಅಗತ್ಯತೆ ಇರೋದ್ರಿಂದ ಸರ್ಕಾರದ ಸಹಭಾಗಿತ್ವದಲ್ಲಿ ಅಥವಾ ನಾವೇ ಆದ್ರೂ ಪರ್ಟಿಕ್ಯುಲರ್ ಆಗಿ ಅವನ್ನ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸವನ್ನ ಮಾಡ್ತೀವಿ, ಇಲ್ಲಿ ಇರ್ತಕ್ಕಂಥ ಉದ್ಯಮವನ್ನ ಉಳಿಸ್ಕೊಂಡು ಹೋಗ್ಬೇಕು ಎಂಬತಕ್ಕಂಥ ಮಾತನ್ನು ಕೂಡ ಕಿರಣ್ ಮಜುಮ್ದಾರ್ ಶಾ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ಅಷ್ಟೇ ಮಾತುಕತೆ ಶುರುವಾಗಿದ್ದು, ನಂತರ ಅವರು ಯಾವ್ಯಾವ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಈ ಕುರಿತಂತೆ ಡಿಸಿಎಂ ಇರ್ಬೋದು ಸರ್ಕಾರದಿಂದ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಸದ್ಯ ಈ ವಿಚಾರಗಳ ಜೊತೆಗೆ ಬೆಂಗಳೂರು ಐಟಿ ಸಿಟಿ ಏನಿತ್ತು ಬ್ರ್ಯಾಂಡ್ ಇದೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು, ಜೊತೆಗೆ ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.